ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಶಿರಾ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಚಿಂಟು ಏನು ಊರಿಗೆ ಬಂದಿಲ್ಲ ಅಂತ ಅನ್ಕೊಂತಿದ್ದೀರಾ? ಏನ್ ಮಾಡೋದು, ನಮ್ಮ ರಾಧಕ್ಕ ಬಿಡ್ಲೇ ಇಲ್ಲ, ಸ್ಕೂಲಿಗೆ ರಜಾ ಹಾಕಿಸ್ಬಿಟ್ಟೈತಿ. ಏನೋ ಚಿಂಟು ನನ್ನ ಮೇಲೆ ಚಾಡಿ ಹೇಳ್ತಿದ್ಯಾ? ನಾನು ಸ್ಕೂಲಿಗೆ ಹೋಗ್ಬೇಕಂದ್ರೆ ನೀನು ನನ್ನ ಬಿಟ್ರೆ ತಾನು ಹೋಗಕ್ಕೆ. ನಾಳೆಗೆ ಹೋಗಿ ಹೇಳು. ನಾಳೆಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾನು ಇವತ್ತೇ ಊರಿಗೆ ಹೋಗ್ಬೇಕು. ಏನ್ ಪಾಪ ಇಲ್ಲೇ ಇರಂಗಿದ್ಯಾ? ರಪ್ಪನ ದೇವಸ್ಥಾನದಿಂದ ಹೋಗಿ ಮಂತಕ್ಕೆ ಹೋಗಿ ಹೊಲ್ಡು ಹೋಗೋಣ. ಸರಿ ಕಣ, ಜಾಯ್ತಾಳು. ನಾವೆಲ್ಲಿದ್ದೀವಿ ಅಂತಂದು ಡೌಟಾ? ನಾವೆಲ್ಲಿದ್ದೀವಿ ಗೊತ್ತಾ? ಆಲ್ಮೋಸ್ಟ್ ನೀವು ಕೆಲವರು ಯಾರಾದ್ರೂ ನೋಡಿದ್ರೆ ಈ ದೇವಸ್ಥಾನ ನಿಮಗೆ ಗೊತ್ತಾಗಿರುತ್ತೆ. ನಾವು ಬನಶಂಕರಿ ದೇವಸ್ಥಾನದಾಗಿದ್ದೀವಿ. ಏನ್ ಗೊತ್ತಾ? ಪೀನೆ ಸೆಕೆಂಡ್ ಸ್ಟೇಜ್ ಬಿಟ್ಟು ಮುಂದೆ ಯಜ್ಞಳ್ಳಿ ಕ್ರಾಸ್ ಆಗಿ ನಮ್ಮ ರಾಧಕ್ಕ ಇರೋದು. ಜಾಲಹಳ್ಳಿ ಕ್ರಾಸ್ಗೆ ಬಂದ್ಬಿಟ್ಟು ಮೆಟ್ರೋದಾಗೆ ಸೀರಾ ಬನಶಂಕರಿ ಬಂದು ಇಳ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಆದ್ರೂ ಏನ್ ರಶ್ ಐತೆ ಗೊತ್ತ ಜನ, ಸಾಕತ್ತು ರಶ್. ಅಜ್ಜಿ ಏನಲ್ಲ ನಿಂದ ಆಲೆ ಹೊರಗೆ ನೀನ್ ನೋಡ್ದಲ್ಲ ನೇರ್ಲೆಣ್ಣು ಎಷ್ಟೊಂದು ಇಕ್ಕೊಂಡವ್ರೆ. ನೇರ್ಲೆಣ್ಣು ಕೊಡ್ಸಜ್ಜಿ, ಊರಾಗೆ ಮಸ್ತಾಗವೆ, ಅಲ್ಲಿ ಕಿತ್ಕೊಂತೀವಿ ನಡಿ. ರಾಧಕ್ಕ ನೋಡ, ರಾಧಕ್ಕ ನಮ್ಮ ಅಜ್ಜಿ ಬೈದೈತೆ. ಅಯ್ಯ ನಾನೇ ಕೊಡಿಸ್ತೀನಿ, ಸುಮ್ಮನೆ ಇರೋ. ಇದು ನಮ್ಮ ರಾಧಕ್ಕ. ಅಜ್ಜಿ ನಾನು ಹಂಗ ಓಡಾಡ್ಕೊಂಡ್ ಬರ್ತಿರ್ತೀನಿ, ನೀವು ಕುಕ್ಕಂಡ್ ಮಾತಾಡ್ಕೇಳ್ರಿ ಸರಿನಾ? ನಾನು ಸೆಲ್ಫಿ ತಗೊಂತೀನಿ ಹೋಗಿ. ಸರಿ ಹುಷಾರ, ಆಮೇಲೆ ಎಲ್ಲ ಕಾಲ್ದೋದ್ರೆ ನಾವೇನು ಹುಡುಕಲ್ಲ, ಸುಮ್ಮನೆ ಹೋಗ್ತೀವಿ ನೋಡು. ನನಗೂ ದಾರಿ ಗೊತ್ತೈತೆ ಹೇಳು. ಅಲ್ವೇ ಅಮ್ಮಣ್ಣಿ ರಾಧ, ಅದ್ ಯಾತ ಕೇಳ್ಬೇಕು ಅನ್ಕಂಡೆ, ನೋಡಿದೆ ಇಲ್ಲೇ ಕುಕ್ಕಣಿದ್ದಲ್ಲೇ. ಏನ್ ಮಾಡನಮ್ಮ, ಏನನ ಕೇಳ್ಕಮ್ಮನ ಅನ್ಕಂಡೆ. ನೋಡಿ ಮನೆಗೆ ಒಳ್ಳೇದು ಮಾಡಪ್ಪ, ಮೊನ್ನೆ ಅಂಗಡಿ ಓಪನ್ ಮಾಡಿದ್ದೀವಿ, ಚೆನ್ನಾಗಿ ವ್ಯಾಪಾರ ಆಗಂಗೆ ಮಾಡು. ನಾವು ಎಲ್ಲರಂಗೆ ಚೆನ್ನಾಗಿರೋಕ್ಕೆ ಆಶೀರ್ವಾದ ಮಾಡಮ್ಮ ತಾಯಿ ಅಂತಂದು, ಒಳ್ಳೇದಾಗಲಿ ಅಂತಂದು ಕೇಳ್ಕಮ್ಮನ ಅನ್ಕಂಡು. ನೋಡಿ ಜಾಸ್ತಿ ಜನ ನೀವು ಬೇರೆ ಊರಿಗೆ ಹೋಗ್ಬೇಕಂತೀರ. ಅಮ್ಮ ನೀವು ಹೋಗ್ಬೇಕು. ಆ ಹುಡುಗಂಗೆ ಜಾಸ್ತಿ ದಿನ ರಜಾ ಆತು. ಆಲೆ ಮೇಷ್ಟ್ರು ಬೆಳಿಗ್ಗೆ ಫೋನ್ ಮಾಡಿ ನೀನೇ ನೋಡ್ದಲ್ಲ, ಈಗ ಕಳ್ಸಲ್ವೇನು ಅಂತಂದ್ಬಿಟ್ಟು ಕೇಳಿರಿ ನೋಡು. ಏನು ಮಾಡೋಕ್ಕಾಗ್ತೈತಿ? ಅಲ್ಲ ಕಣೆ ಅಮ್ಮಣ್ಣಿ, ಇಲ್ಲಿ ಏನೋ ನಾವು ವ್ಯಾಪಾರ ಮಾಡ್ಕೊಂಡ್ರೆ ಒಳ್ಳೆ ವ್ಯಾಪಾರ ಮಾಡ್ಬೋದಮ್ಮ. ಗುಂಡಜ್ಜಿ ನೋಡು ಹೆಂಗ್ ವ್ಯಾಪಾರ ಮಾಡ್ಕೊಂತಾರಲ್ವೇ. ಅಲ್ಲ ದೇವಸ್ಥಾನದ ಮುಂದೆ ಈ ಹೂವಿನ ವ್ಯಾಪಾರ ಮಾಡೋರು ಪ್ಲೇಟ್ಗಳನ್ನೆಲ್ಲ ತಗೊಂಬಂದ್ಬಿಟ್ಟು ಅದ್ರ ಮೇಲೆ ಒಂದು 10 ಬೇವಿನ ಸೊಪ್ಪು, ಒಂದು 4-5 ಹೂವು ಇಕ್ಕಿ, ಮಧ್ಯ ನಿಂಬೆಹಣ್ಣಿನ ಒಳಗೆ ಹಂಗೆ ದೀಪ ಥರ ಮಾಡಿಬಿಟ್ಟು ಬತ್ತಿ ಹಾಕ್ಬಿಟ್ಟು ಅದಕ್ಕೆ 50 ರೂಪಾಯಿ ಬರೀ ಅಷ್ಟಕ್ಕೆ. ದೊಡ್ಡಕ್ಕಾದ್ರೆ ಇನ್ನೂ ದೊಡ್ಡ ತಟ್ಟೆಗಾದ್ರೆ 100 ರೂಪಾಯಿ. ಅಯ್ಯಪ್ಪ ದೇವ್ರಿ, ಹಿಂಗಾದ್ರೆ ಯಾಕೆ ಜೀವನ ಮಾಡೋಕ್ಕಾಗಲ್ಲ? ಎಷ್ಟೋ ಜನ ಪಾಪ ಹೆಂಗೆ ಮಾಡ್ತಾರಂದ್ರೆ ಇಲ್ಲೇ ಸಿಗ್ತೈತೆ ಅಂತ ಬಂದು ಇನ್ನೇನು ಮಾಡೋಕ್ಕಾಗ್ತೈತಿ, ಹಂಗೆ ನಿಂಬೆಹಣ್ಣಿನ ಆರತಿ ಮಾಡ್ಕೊಂತಾರೆ. ಆದ್ರೆ ಮಣ್ಣಿ ಈ ವೆಲ್ ತಟ್ಟಿಗೆ 200 ರೂಪಾಯಿ ತಾನು ಇಸ್ಕೊಂಡಿದ್ದು. 200 ರೂಪಾಯಿ ಇಸ್ಕೊಂಡಾನೆ. ನಾವು ತಟ್ಟೆ ತಗೊಂಡಾಗ ಕೊಟ್ಟರೆ 100 ರೂಪಾಯಿ ಕೊಡ್ತಾನಂತೆ. ನಾವೇನು ತಟ್ಟೆ ತಗೊಂಡು ಹೋಗ್ತಿದ್ವಿ, ಏನ ಅದಕ್ಕೆ ಅದೇ ತಗೊಂಬರ್ತಾರ ಇಲ್ವ ಅಂತ ಅವರು. ಅಂದ್ರೆ ಅಮ್ಮಣಿ ಜಾಸ್ತಿ ಜನ ಅವ್ರಿ, ಇಲ್ಲ ಅಂದಿದ್ರೆ ದೇವ್ರನ್ನ ಚೆನ್ನಾಗಿ ನೋಡ್ಬೋದಿತ್ತು. ಏನು ಮಾಡೋಣ, ಜಾಸ್ತಿ ಜನ. ಗುಂಡಜ್ಜಿ ನಿಮ್ಮಿಬ್ಬರದ ಕತೆ ಮುಗಿತಾ ಇಲ್ವ ಇನ್ನ? ಯಾಕಲ್ಲ ಪಾಪ, ನಡೀರಿ ಹೋಗೋಣ. ದೇವಸ್ಥಾನದಾಗೆ ಒಂದು ಕ್ಷಣ ನೆಮ್ಮದಿ ಕುಕ್ಕಬೇಕು ಅಂತ ಇಂತ ಬೆಂಗಳೂರಿಗೆ ಬಂದು ಎಲೆಕ್ಟ್ರಾನಿಕ್ ಸಿಟಿ, ಬನಶಂಕರಿ, ಮತ್ತೆ ಇವಾಗ ಎಲ್ಲ ಕೋಣಗುಂಟೆ ಕ್ರಾಸಾಗೆ ಫೋರಂ ಮಾಲ್ ಐತಂತೆ, ಅಲ್ಲಿಗೆ ಹೋಗಿ ಹಂಗೆ ನೋಡ್ಕೊಂಡು ಇವತ್ತು ಊರಿಗೆ ರಯ್ಯ. ನಾಳೆಗೆ ಸ್ಕೂಲ್ಗೆ ಹೋಗ್ಬೇಕಪ್ಪ ನಾನು. ಇನ್ನು ಏನೇನು ಬೈತಾರ ಮೇಷ್ಟ್ರು. ಸರಿ ಆಯ್ತು, ಬಾಯ್.